ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಚಪಾತಿಗೆ ಬೆಸ್ಟ್ ಆಗಿರುವಂತದ್ದು ಇನ್ನೊಂದು ವೆಜಿಟೇಬಲ್ ಗ್ರೇವಿ ತಗೊಂಡ್ ಬಂದಿದ್ದೀನಿ. ಅದ್ ಯಾವ್ದು ಅಂತಂತಂದ್ರೆ ವೆಜಿಟೇಬಲ್ ಹೈದ್ರಾಬಾದಿ ಗ್ರೇವಿ. ಇದು ತುಂಬಾನೇ ಟೇಸ್ಟ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ. ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಯ್ತು. ಇದ್ ಮಾಡೋದ್ ಸ್ವಲ್ಪ ಈಸಿ ಮತ್ತೆ ಕಷ್ಟ. ಅಂದ್ರೆ ಪನ್ನೀರ್ ಕರಿ ನಾನು ಆಲ್ರೆಡಿ ತೋರ್ಸಿದೀನಲ್ವಾ, ಅದಕ್ಕಿಂತ ಇನ್ ಸ್ವಲ್ಪ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ. ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದ್ಲು ಫ್ರೈ ಮಾಡ್ಕೊಳ್ಳಕ್ಕೆ ಆನಿಯನ್ ಮತ್ತೆ ಎರಡೆರಡು ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ತಗೊಂಡಿದೀನಿ. ಕೊತ್ತಂಬರಿ ಸೊಪ್ಪು, ನೀವು ಇದಕ್ಕೆ ಪಾಲಕ್ ಸೊಪ್ಪು ಕೂಡ ಹಾಕೋಬಹುದು. ಕಲರ್ ಸ್ವಲ್ಪ ಚೆನ್ನಾಗ್ ಬರುತ್ತೆ ಇದನ್ನ ಹಾಕೊಂಡ್ರೆ. ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ನೀವು, ಅದು ಆಪ್ಷನಲ್. ನೋಡ್ತಾ ಇರ್ಬೋದು ಇವಾಗ ಆನಿಯನ್ಸ್ ಎಷ್ಟು ಹಾಕ್ತಿವಿ ಗ್ರೇವಿ ಅಷ್ಟಾಗುತ್ತೆ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಆನಿಯನ್ಸ್ ನ ಹಾಕೋಬಹುದು. ನಾನಿದು 4 ಆನಿಯನ್ಸ್ ಹಾಕೊಂಡಿದೀನಿ ಅಷ್ಟೇ. ಇದಕ್ಕೆ ಒಂದು 4 to 5 ಮೆಂಬರ್ಸ್ ತಿನ್ಬೋದು ಈ ಒಂದು ಕ್ವಾಂಟಿಟಿಯಲ್ಲಿ ಮಾಡಿದ್ರೆ. ಇದನ್ನ ಕ್ಲೀನ್ ಆಗಿ ಆಯಿಲ್ ಹಾಕೊಂಡು ಆನಿಯನ್ಸ್ ಮತ್ತೆ ಗೋಡಂಬಿ ಮತ್ತೆ ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಬಂದು ಸುಮ್ನೆ ಜಸ್ಟ್ ಒಂದು 2 ಹಾಕೊಂಡಿದೀನಿ ಅಷ್ಟೇ ಫ್ಲೇವರ್ಗೋಸ್ಕರ. ಖಾರಕ್ಕೆ ನಾವು ಅಲ್ಲಿ ಮತ್ತೆ ಆಡ್ ಮಾಡ್ತೀನಿ. ಇದನ್ನೆಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು ಆನಿಯನ್ಸ್ನೆಲ್ಲ. ಈ ಹೈದ್ರಾಬಾದಿ ಬಿರಿಯಾನಿ ಆಗಿರ್ಬೋದು, ಮತ್ತೆ ವೆಜ್ ಕರಿ ಆಗಿರ್ಬೋದು, ಸ್ಪ್ರಿಂಗ್ ರೋಲ್ಸ್ ಆಗಿರ್ಬೋದು, ಅದು ವೆಜ್ ರೋಲ್ ಅಂತ ಬರುತ್ತೆ. ಇದೆಲ್ಲ ಟೇಸ್ಟ್ ಆಗಿರುತ್ತೆ. ಹೈದ್ರಾಬಾದ್ ಅಂತ ಹೆಸರಿಟ್ಟಿರ್ತಾರೆ, ಬಟ್ ಅದು ಟೇಸ್ಟ್ ಕೂಡ ಸ್ವಲ್ಪ ಪ್ರೊಸೀಜರ್ಸ್ ಕೂಡ ಚೇಂಜ್ ಇರುತ್ತೆ ಗ್ರೇವಿಸ್ ಅಲ್ಲಿ. ನಾರ್ತ್ ಇಂಡಿಯನ್ ಗ್ರೇವಿನೇ, ಆದ್ರೆ ಪ್ರೊಸೀಜರ್ಸ್ ಸ್ವಲ್ಪ ಚೇಂಜ್ ಇರುತ್ತೆ. ಆಗ ನಿಮ್ಗೆ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ನೋಡಿ ಆನಿಯನ್ಸ್ ಎಲ್ಲ ಫುಲ್ ಫ್ರೈ ಆಗುತ್ತಲ್ವಾ, ಅದಾಗುವಾಗ ಕೊತ್ತಂಬರಿ ಹಾಕೊಂತ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಆಡ್ ಮಾಡ್ಕೊಂತ ಇಲ್ಲ, ಅಂತಂದ್ರೆ ಫ್ರೈ ಮಾಡ್ಕೊಳಕ್ ಆಗ್ತಾ ಇಲ್ಲ. ಜಸ್ಟ್ ಟೊಮೆಟೊ ಹಸಿದ್ ಏನಿರುತ್ತೆ ಅದು ನಾನೊಂದು 2 ಟೊಮೆಟೊ ತಗೊಂಡಿದೀನಿ, ಮಾಮೂಲಿ ಮೀಡಿಯಂ ಸೈಜ್ದು ತಗೊಂಡು ಅದನ್ನ ಹಂಗೆ ಡೈರೆಕ್ಟ್ ಆಗಿ ರುಬ್ಕೊಂಡಿದೀನಿ ಅಷ್ಟೇ. ಫ್ರೈ ಮಾಡಿಲ್ಲ ಮತ್ತೆ ಬಾಯ್ಲ್ ಏನು ಮಾಡಿಲ್ಲ. ಜಸ್ಟ್ ಅದನ್ನ ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕೂಲ್ ಮಾಡ್ಕೊಬೇಕು. ಇದನ್ನೆಲ್ಲ ಫ್ರೈ ಆದ್ಮೇಲೆ ಇದನ್ನ ಸೈಡ್ ತಗೊಂಡು, ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಇವಾಗ ಒಂದ್ ಪ್ಲೇಟ್ಗೆ ನಾನು ಹಾಕೊಂತ ಇದ್ದೀನಿ. ಯಾಕಂತಂದ್ರೆ ನಾನು ಎಲ್ಲಾನು ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು, ಎಲ್ಲ ನಾನು ಒಂದೇ ಬಟ್ಲಲ್ಲೇ ಮಾಡ್ತಾ ಇರೋದ್ರಿಂದ ಅದನ್ನ ಪ್ಲೇಟ್ ತಗೊಂಡೆ. ಈಗ ನಾನು ವೆಜಿಟೇಬಲ್ಸ್ ಬಂದು ಹೂಕೋಸು, ಬಟಾಣಿ, ಕ್ಯಾರೆಟ್ ಮತ್ತೆ ಬೀನ್ಸು, ಇದಿಷ್ಟು 4 ತರಕಾರಿ ತಗೊಂಡಿದೀನಿ. ಮತ್ತೆ ಹೂಕೋಸ್ನ ನಾನು ಅದ್ರಲ್ಲಿ ಹುಳ ಇರುತ್ತೆ ಅನ್ಬಿಟ್ಟು ಕುದಿತಾ ಇರುತ್ತಲ್ವಾ ನೀರು, ಅದರಲ್ಲಿ 1 2 to 3 ಮಿನಿಟ್ಸ್ ಹಾಕಿ ತೆಗ್ದಿದೀನಿ. ಅದೇನಕ್ಕೆ ಹಾಕ್ದೆ ಅಂದ್ರೆ ಮತ್ತೆ ನಾವು ಆಯಿಲ್ ಅಲ್ಲಿ ಅದನ್ನ ಫ್ರೈ ಮಾಡ್ಕೊಂತೀನಿ. ಅದನ್ನ ಬೇಯಿಸೋಷ್ಟೇನು ಬೇಡ, ಜಸ್ಟ್ ಅದ್ರಲ್ಲಿ ಹುಳ ಎಲ್ಲ ಹೋಗ್ಲಿ ಅನ್ಬಿಟ್ಟು ನಾನು ಆತರ ವಾಶ್ ಮಾಡ್ಕೊಂಡಿರೋದು. ಮಾಮೂಲಾಗಿ ನಾವು ಹೂಕೋಸ್ ತೊಳ್ಕೊಳ್ಳೋದೇ ಆತರ ಅಲ್ವಾ, ಅದಕ್ಕೋಸ್ಕರ ಆತರ ನಾನ್ ಮಾಡ್ದೆ. ಅದನ್ನ ಬಿಸಿನೀರಲ್ಲಿ ಹಾಕಿ ತೆಗ್ದೆ ಅಷ್ಟೇ. ಈಗ ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳಕ್ಕೆ ಆಯಿಲ್ಗೆ ಜೀರಾ ಹಾಕೊಂಡಿದೀನಿ. ಜೀರಾ ಬಂದು ಫ್ಲೇವರ್ಗೋಸ್ಕರ ಹಾಕೊಂಡಿರೋದು. ನಿಮ್ ಹತ್ರ ಜೀರಾ ಪೌಡರ್ ಇದೆ ಅಂತಂದ್ರೆ ಆಮೇಲೆ ನಾವು ಮಸಾಲಾ ಐಟಮ್ಸ್ ಎಲ್ಲ ಹಾಕೊಂತೀವಲ್ಲ ಆಗ ಕೂಡ ಆಡ್ ಮಾಡ್ಕೋಬಹುದು. ಮತ್ತೆ 2 ಚಕ್ಕೆ, 1 ಪೀಸು ಲವಂಗ, 2 ಇದಿಷ್ಟನ್ನ ಹಾಕೊಂಡ್ರೆ ಇಷ್ಟು ಕ್ವಾಂಟಿಟಿ ಸಾಕು, ಮಸಾಲಾ ಓವರ್ ಅನ್ಸಲ್ಲ. ಅದಕ್ಕೋಸ್ಕರ ಇವಾಗ ಹುರುಳಿಕಾಯಿನ ಹಾಕೊಂತ ಇದ್ದೀನಿ. ಒಂದೇ ವೆಜಿಟೇಬಲ್ಸ್ ನ ಹಾಕಿ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಬೇಕು. ಯಾವ್ದೇ ರೀತಿ ನೀರೆಲ್ಲ ಹಾಕಿ ಬೇಯಿಸೋದು ಅಥವಾ ಮುಂಚೆನೆ ತರಕಾರಿನ ಬೇಯಿಸಿಟ್ಕೊಳ್ಳೋದು ಆತರ ಎಲ್ಲ ಮಾಡ್ಬೇಡಿ. ಇದೇ ತರಾನೇ ಬೇಯಿಸಿದ್ರೇನೆ ಇದು ಟೇಸ್ಟ್ ಚೆನ್ನಾಗಿರೋದು. ಬೇಗ ಬೇಯಲ್ಲ ಅಂತ ಏನಿಲ್ಲ, 10 ಮಿನಿಟ್ಸ್ ಆಯಿಲ್ ಅಲ್ಲಿ ಫ್ರೈ ಮಾಡಿದ್ರೆ ಸಾಕು, ಇದು ಬೇಗನೆ ಬೆಂದ್ಬಿಡುತ್ತೆ. ಮತ್ತೆ ಹಸಿ ಬಟಾಣಿ ತಗೊಂಡಿದೀನಿ. ನಿಮ್ ಹತ್ರ ಇಲ್ಲ ಅಂತಂದ್ರೆ 1 ಬಟಾಣಿನ ನೆನ್ಸ್ಬಿಟ್ಟು ಅದನ್ನ ಕೂಗಿಸ್ಬೇಕು ಅನ್ಸುತ್ತೆ. ನಾನು 1 ಬಟಾಣಿ ಯೂಸ್ ಮಾಡಲ್ಲ ಜಾಸ್ತಿ, ಸೊ ನಾನು ಹಸಿಗೆ ಪ್ರಿಫರ್ ಮಾಡ್ತೀನಿ. ಇದಕ್ಕೆ ಚೆನ್ನಾಗಿರೋ ಟೇಸ್ಟ್ ಕೊಡ್ಬೇಕು ಅಂತಂದ್ರೆ ನೀವು ಹಸಿ ಬಟಾಣಿನೇ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಬೆಸ್ಟ್ ಅಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಗೋಬಿ ಅಂದ್ರೆ ಹೂಕೋಸು. ಅದು ಒಂದೇ ತುಂಬಾ ಫ್ಲೇವರ್ ಅಂತ ಕೊಡೋದು ಈ ಹೈದ್ರಾಬಾದಿ ಗ್ರೇವಿಗೆ. ಇವಾಗ ಅದು ಕೂಡ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ನಾನು ಅದನ್ನ ಪ್ಲೇಟ್ಗೆ ಹಾಕೊಂತ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಎಷ್ಟು ಫ್ರೈ ಮಾಡ್ಕೊಂಡಿದೀನಿ ಅಂತ. ಅದು ಅಷ್ಟು 10 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ನೀಟಾಗಿ ಬೆಂದ್ಬಿಟ್ಟಿರುತ್ತೆ. ಕ್ಯಾರೆಟ್ ಎಲ್ಲ ಸ್ವಲ್ಪ ಸಣ್ಣಕ್ಕೆ ಹಚ್ಚಿದ್ರಿಂದ ಸ್ವಲ್ಪ
ರೋಸ್ಟೇ ಆಗಿದೆ ಕ್ಯಾರೆಟ್, ಬಟ್ ಟೇಸ್ಟ್ ಏನ್ ಚೇಂಜ್ ಅಂತ ಅನ್ಸ್ಲಿಲ್ಲ, ಚೆನ್ನಾಗೇ ಇತ್ತು. ಈಗ ಮಸಾಲಾ ಗ್ರೇವಿ ಮಾಡ್ಕೊಳಕ್ಕೆ ನಾನು ನೆಕ್ಸ್ಟ್ ಇಟ್ಕೊಂಡಿದೀನಿ ಅದೇ ಪ್ಯಾನ್. ನೀವು ಬೇಕಿದ್ರೆ ಇದಕ್ ಬಟರ್ ಕೂಡ ಆಡ್ ಮಾಡ್ಕೊಬಹುದು. ನಾನು ಆಯಿಲ್ ಆಡ್ ಮಾಡ್ಕೊಂಡಿದೀನಿ. ಆಯಿಲ್ ಹಾಕಿ ಇದಕ್ಕೆ ಟೊಮ್ಯಾಟೊ ನಾನು ಏನಂತ ಹೇಳ್ದೆ ಆಗ್ಲೇ ಡೈರೆಕ್ಟ್ ಆಗಿ ರುಬ್ಕೊಂಡಿದೀನಿ ಅಲ್ವಾ, ಅದನ್ನ ಹಾಕಿದೀನಿ. ನೀವು ಚಕ್ಕೆ ಲವಂಗ ಅಲ್ಲಿ ಹಾಕಿಲ್ಲ ಅಂತಂದ್ರೆ ವೆಜಿಟೇಬಲ್ಸ್ ಜೊತೆ ಇಲ್ಲ ಆಡ್ ಮಾಡ್ಕೋಬಹುದು. ನೀವ್ ಎಲ್ ಬೇಕಿದ್ರು ಆಡ್ ಮಾಡ್ಕೊಬಹುದು. ಫೈನಲಿ ಇದು ಇದಕ್ಕೆ ಹೋಗುತ್ತೆ, ಅಂದ್ರೆ ರುಬ್ಕೊಳಕ್ಕೆಲ್ಲ ಹೋಗಲ್ಲ. ಸೊ ನಾನು ಅಲ್ಲೇ ಆಡ್ ಮಾಡ್ಕೊಂಡಿದ್ದೆ. ನೀವ್ ಬೇಕಿದ್ರೆ ಇಲ್ಲೂ ಕೂಡ ಆಡ್ ಮಾಡ್ಕೊಬಹುದು. ಇದು ಸ್ವಲ್ಪ ಕುದಿಬೇಕು, ಹಸಿ ವಾಸನೆ ಹೋಗ್ಬೇಕು. ಯಾಕಂದ್ರೆ ನಾವು ಮುಂಚೆನೆ ಫ್ರೈ ಮಾಡದೆ ಇರೋದ್ರಿಂದ ಟೊಮ್ಯಾಟೊ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹೈ ಫ್ಲೇಮ್ ಅಲ್ಲಿ ಒಂದು 2 ಮಿನಿಟ್ಸ್ ಕುಚ್ಕೊಂಡ್ರೆ ಸಾಕು. ಇದಕ್ಕೆ ಇವಾಗ ಅರಿಶಿನ ಪುಡಿ ಒಂದ್ ಸ್ವಲ್ಪ, ಚಿಲ್ಲಿ ಪೌಡರು, ಧನಿಯಾ ಪುಡಿ ಮತ್ತೆ ಗರಂ ಮಸಾಲ, ಇದಿಷ್ಟು ಮಸಾಲಾ ಐಟಮ್ಸ್. ನಿಮ್ ಹತ್ರ ಇದ್ರೆ ಜೀರಾ ಪೌಡರ್ ಹಾಕೊಳ್ಳಿ. ಇಲ್ಲ ನಾನು ಜೀರಾ ಕೂಡ ಆಡ್ ಮಾಡಿದೀನಲ್ವಾ, ಸೊ ನಾನು ಜೀರಾ ಪೌಡರ್ ನ ಸ್ಕಿಪ್ ಮಾಡ್ಕೊಂಡಿದೀನಿ. ಇದಿಷ್ಟು ಹಾಕಿ ಟೇಸ್ಟ್ ಮಾತ್ರ ನೀವು ನಿಜವಾಗ್ಲೂ ಅಷ್ಟೇ ಮಾಡ್ಕೊಂಡ್ ನೋಡಿ, ಯಾವ ರೆಸ್ಟೋರೆಂಟ್ ಗಿಂತ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ನೀವೇ ಮಾಡಿದ್ರೆ ಕೂಡ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟೇ ಕೊಡುತ್ತೆ ಇದು. ಅಲ್ಲೋಗಿ ತುಂಬಾ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ನಾವೇ ಮಾಡ್ಕೋಬಹುದಲ್ವಾ. ಈಸಿಯಾಗಿ ಕೂಡ ಮಾಡ್ಕೋಬಹುದು, ಕಷ್ಟ ಅಂತ ಏನ್ ಅನ್ಸೋದಿಲ್ಲ. ಈಗ ನೋಡಿ ನಾನು ಎಲ್ಲಾ ತರ ಸ್ಪೈಸಸ್ ನ ಹಾಕೊಂಡು ಇದನ್ನ ಚೆನ್ನಾಗೆ ಒಂದ್ 2 ಮಿನಿಟ್ಸ್ ಫ್ರೈ ಕುದಿಸ್ಕೊಂತೀನಿ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು. ಮತ್ತೆ ಉಪ್ಪು ಕೂಡ ಆಡ್ ಮಾಡ್ಕೊಂತೀನಿ. ನೋಡ್ತಾ ಇರ್ಬೋದು ನೀವು, ಅದ್ ಕಲರ್ ಕೂಡ ಅಷ್ಟೇ ಅಷ್ಟೇ ಟೇಸ್ಟ್ ಕೂಡ ಇತ್ತು. ನಾನ್ ಮತ್ತೆ ಈರುಳ್ಳಿ ಎಲ್ಲ ಏನ್ ಅವಾಗ್ಲೇ ಫ್ರೈ ಮಾಡ್ಕೊಂಡಿದ್ದೆ ಅದನ್ನ ಕೂಡ ಇಷ್ಟು ರುಬ್ಕೊಂಡಿದೀನಿ. ಅಂದ್ರೆ ತುಂಬಾ ಪೇಸ್ಟ್ ಆಗಿ ರುಬ್ಕೊಬೇಕು, ತರಿ ತರಿ ಆಗಿರ್ಬೋದು ಆತರ ಎಲ್ಲ ರುಬ್ಕೊಳಕ್ ಹೋಗ್ಬೇಡಿ. ಫುಲ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿದ್ನಲ್ಲ ಅದನ್ನು ಕೂಡ ಇದಕ್ ಹಾಕಿ ಇದನ್ನ ಒಂದ್ 2 ಮಿನಿಟ್ಸ್ ಅದ್ರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ವಾಟರ್ ನ ಹಾಕ್ಬೇಕಾಗತ್ತೆ. ಇದು ಸ್ವಲ್ಪ ಕ್ಯಾಮ್ರಾ ಹಿಂಗಿಟ್ಟಿದೀನಿ, ಆಮೇಲೆ ರೆಡಿ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವುನು. ಕುದೀತಾ ಇದೆ ಅನ್ನೋವಾಗ ಇದಕ್ಕೆ 1-2 ಗ್ಲಾಸ್ ಅಷ್ಟು ವಾಟರ್ ಹಾಕೊಬಹುದು. ಇದು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ, ಮತ್ತೆ ಆರದ್ಮೇಲೆ ಕೂಡ ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ವಾಟರ್ ನ ಜಾಸ್ತಿನೇ, ಅಂದ್ರೆ ತೀರಾ ಜಾಸ್ತಿ ಹಾಕ್ಬೇಡಿ, ತೆಳುವಾಗ್ಬಿಡುತ್ತೆ. ಚಪಾತಿ ಸ್ವಲ್ಪ ಗಟ್ಟಿನೇ ಇರ್ಬೇಕು ಇದ್ ಕರ್ರಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು 2 ಗ್ಲಾಸ್ ನೀರ್ ಹಾಕೊಂತ ಇದೀನಿ ಅಷ್ಟೇ. ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ 2 ಗ್ಲಾಸ್ ಅಷ್ಟು ವಾಟರ್ ನ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಂತ ಇದೀನಿ. ನಿಮ್ ಹತ್ರ ಮೇಥಿ ಅಂದ್ರೆ ಇದಿರುತ್ತಲ್ವಾ, ಅದನ್ನ ಕೂಡ ಪೌಡರ್ ಮಾಡಿ ಇದಕ್ ಹಾಕ್ಬೋದು ಇದ್ರೆ. ನನ್ನ ಹತ್ರ ಇರ್ಲಿಲ್ಲ, ನಾನು ಸ್ಕಿಪ್ ಮಾಡ್ಕೊಂಡಿದೀನಿ. ಮತ್ತೆ ಲಾಸ್ಟ್ ಅಲ್ಲಿ ಫ್ರೆಶ್ ಕ್ರೀಮ್, ನಿಮ್ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದ್ರೆ ಹಾಲಿನ ಕೆನೆ ಇರುತ್ತಲ್ವಾ, ಅದು ಕೂಡ ಆಡ್ ಮಾಡ್ಕೊಬಹುದು. ಸೇಮ್ ಟೇಸ್ಟೇ, ಬಟ್ ಇದ್ರಲ್ಲಿ ಸ್ವಲ್ಪ ಪ್ರಿಸರ್ವ್ಡ್ ಯೂಸ್ ಮಾಡಿ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಷ್ಟೇ. ನಾನು ಮಿಲ್ಕಿ ಮಿಸ್ಟ್ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದೀನಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ತಗೊಂಡಿಲ್ಲ ಅಂತಂದ್ರೆ ಹಾಲಿನ ಕೆನೆನ ಯೂಸ್ ಮಾಡ್ಕೋಬಹುದು ನೀವು ಅದಕ್ಕೆ. ಈಗ ಇದಕ್ ನೋಡಿ ವಾಟರ್ ಹಾಕಿ ಚೆನ್ನಾಗಿ ಕುದಿಸ್ಕೊಂತ ಇದೀನಿ ಅಷ್ಟೇ. ವೆಜ್ ಹೈದ್ರಾಬಾದಿ ಗ್ರೇವಿ ರೆಡಿ ಇರುತ್ತೆ. ಇದು ಪನ್ನೀರ್ ಕೂಡ ಮಾಡ್ಬೋದು. ಪನ್ನೀರ್ ನಾನು ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ವೆಜ್ ಅಂದ್ರೆ ಪನ್ನೀರ್ ಹೈದ್ರಾಬಾದಿ ಮಾಡೋದು ಅಂತ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ರೆಸ್ಟೋರೆಂಟ್ಸ್ ಅಲ್ಲಿ ಸಿಗೋದು. ನಾನು ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಅದು ಕೂಡ ತೋರಿಸ್ತೀನಿ. ಈಗ ಇದನ್ನ ಸರ್ವಿಂಗ್ ಪ್ಲೇಟ್ ಅಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಥಿಕ್ನೆಸ್ ಇದ್ರೆ ಸಾಕು ನಿಮ್ಗೆ. ಗ್ರೇವಿ ಕರೆಕ್ಟ್ ಆಗಿರುತ್ತೆ. ಚಪಾತಿಗಾಗಿರ್ಬೋದು ಇಲ್ಲ ರೊಟ್ಟಿಗಾಗಿರ್ಬೋದು, ರೋಟಿಗೆ ಈ ತರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ ನನ್ಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಟೇಸ್ಟ್ ಮಾಡಿ. ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಯ್ತು, ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದೇ ರೀತಿ ನನ್ನ ಒಂದು ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಥ್ಯಾಂಕ್ ಯು.